ನನ್ನ ಮಗನಿಗೆ ಇವತ್ತಿಗೆ 2 ತಿಂಗಳಾಯಿತು. ಸೊ ಹಾಗಾಗಿ ಕೇಕ್ ಕಟ್ ಮಾಡೋಣ ಅಂತ. 2 ತಿಂಗಳಾಯಿತು ಅಂತ ಅಲ್ಲ, ಕರೆಕ್ಟ್ ನಮ್ಮ ಮನೆಗೆ ನೆನ್ನೆ ನಮ್ಮ ಪಪ್ಪ ಬಂದಾಗ ಪಪ್ಪ ಎಲ್ಲ ನೆನ್ನೆ ಹಾಸನ ಹೋಗಿ ನಮ್ಮ ಅಕ್ಕವ್ರನ್ನ ಕರ್ಕೊಬಿಟ್ಟು ಬರುವಾಗ ಹಾಗೆ ಕೇಕ್ ಬೇಕರಿ ತಗೊಬಂದಿದ್ರು. ಹಾಗಾಗಿ ಹೆಂಗಿದ್ರು 2 ತಿಂಗಳಾಗಿತ್ತು, ಹೇಗಿದ್ರು ಕೇಕ್ ಇತ್ತು. ಹಾಗಾಗಿ ಒಂದು ಕೇಕ್ ಕಟ್ ಮಾಡಿಸೋಣ ಅಂತ ಹೇಳಿ ರೆಡಿ ಮಾಡ್ತಾಯಿದ್ವಿ. ಫಸ್ಟ್ನೇ ತಿಂಗಳಲ್ಲಿ ಏನು ಕೇಕ್ ಕಟ್ ಮಾಡಿರಲಿಲ್ಲ ನಾವು, ಫೋಟೋ ಶೂಟ್ ಮಾಡಿಸಿದ್ದು. ಇದರಲ್ಲಿ ಸೆಕೆಂಡ್ ಮಂತಲ್ಲಿ ಮಾತ್ರ ಕೇಕ್ ಇತ್ತಲ್ಲ ಅಂತ ಹೇಳಿ ಕೇಕ್ ಕಟ್ ಮಾಡಿಸ್ತಾ ಇರೋದು. ಕೇಕ್ ಕಟ್ ಏನು ಮಾಡ್ತಾ ಇದ್ದೀನಿ ನನ್ನ ಮಗಡಿ ಪುಟ್ಟನ ಬನ್ನಿ, ಕೇಕ್ ಕಟ್ ಮಾಡೋಣ, ಕಟ್ ಮಾಡೋಣ ನನ್ನ ಬನ್ನಿ. ನಮ್ಮ ಚಿಕ್ಕವನ ಮೇಲೆ ಮಲಗೈತೆ ನೋಡಿ ಅದು. ಬನ್ನಿ ಬನ್ನಿ ಪುಟ್ಟನ ಸಾಕೊಂಡು ಹೋಗುತ್ತೀರಿ. ನನ್ನ ಮಗ ಆ್ಯಕ್ಚುಲಿ ಎಲ್ಲರೂ ಹೇಳ್ತೀರಾ ವೀಡಿಯೋದಲ್ಲಿ ಹಿಂಗೆ ಕೂರಿಸ್ಕೋಬಾರ್ದು ಅಂತ. ನನ್ನ ಮಗನಿಗೆ ಇದು ತುಂಬಾ ಇಷ್ಟ, ಹಂಗಂತ ಅವ್ನಿಗೆ ಇಷ್ಟ ಅಂತ ಹೇಳಿಲ್ಲ, ತುಂಬ ಹೊತ್ತು ಮಲಗಿಸಿರ್ತೀವಲ್ಲ, ಹಾಗಾಗಿ ಅವ್ನಿಗೆ ಹೆಂಗಿದ್ರೆ ಈಗ ತೆಗ್ಸೋಕ್ಕೆಲ್ಲ ಕೂರಿಸ್ಕೊಳ್ಳೇಬೇಕು. ಹಾಗಾಗಿ ಒಂದು ಸೆಕೆಂಡ್ ಅಷ್ಟೇ, ಒಂದು 30 ಸೆಕೆಂಡ್ 40 ಸೆಕೆಂಡ್ ಕೂರಿಸ್ಕೊಡ್ತೀವಿ. ಅವನಿಗೆ ಖುಷಿ. ಈ ಕಡೆ ತರ್ರಿ ಪ್ಲೀಸ್, ಜಗಳ ಮಾಡಬೇಡಿ ಬಿಡಿ. ಕರೆಕ್ಟಾಗಿ ನೀನು ಇಟ್ಕೊಳ್ಳಮ್ಮ, ಕೈಲಿ ಇಟ್ಕೊಳ್ಳಮ್ಮ. ನೀನು ಇಟ್ಕೊಳ್ಳಿ ಚಾಕ, ಅವ್ರ ಕೈ ಕೊಡಬೇಡ, ಅವ್ರ ಕೈ ನಮ್ಮ ಕೈಲಿ ಅದು ಮುಟ್ಲಿ ಸಾಕು. ನನ್ನ ಮಗಂದು 2 ತಿಂಗಳದು ಕೇಕ್ ಕಟ್ ಆಯ್ತು. ಮಾಡಿ ಹಾ ಪುಟ್ಟಣ್ಣ. ಓ ಇವತ್ತಿನ ನಮ್ಮಲ್ಲಿ ಬೆಳಗ್ಗೆ ಶಾವ್ಗೆ. ಮಾಡ ಒತ್ತ ನಮ್ಮಲ್ಲಿ ಬೆಳಗ್ಗೆನೇ ಶಾವಿಗೆ ಮಾಡ್ತಾಯಿದ್ದಾರೆ. ಯಾಕೋ ಗೊತ್ತಿಲ್ಲ, ಇವತ್ತು 9 ಗಂಟೆ ಅಮ್ಮ ಎಲ್ಲ ರೆಡಿ ಮಾಡಿಕೊಂಡು ನಾವು ಎದ್ದೇಳೋದ್ರೊಳಗೆ ಶಾವಿಗೆ ಮಾಡ್ತಾ ಇದ್ದಾರೆ. ಮಕ್ಳು ಇಷ್ಟೊತ್ತು ನಾನು ಮಾಡ್ತೀನಿ ಅಂತ ಕಿರ್ಚಾಡ್ತಿದ್ರು, ಬೈದು ಕಳಿಸಿದ್ರು. ಅಮ್ಮ ಯಾಕಮ್ಮ ಇವತ್ತು ಶಾವಿಗೆ ಬೆಳಗ್ಗೆ ಮಕ್ಕಳಿನ ಸ್ಕೂಲಿಗೆ ಹೋಗ್ತಾರಲ್ಲ ಅದಕ್ಕೆ. ಓ ಚಿಕನ್ನ, ಕೋಳಿ ಸಾರು ಕಾಯಿ ಹಾಲು ಶಾವಿಗೆ. ಮಕ್ಳು ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಯ್ತಲ್ಲ, ಮಕ್ಳಿನ ಹೊರಡ್ತಾರೆ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಅತ್ತೆ ಮಗಳು ಮನೆಯದು ಗೃಹಪ್ರವೇಶ ಇತ್ತು ಬೆಂಗಳೂರಲ್ಲಿ, ಅಂದರೆ ನಮ್ಮ ಪಪ್ಪನ ತಂಗಿ ಮಗಳದ್ದು. ಅಲ್ಲಿಗೆ ನಮ್ಮ ಮನೆಯವರು, ನಮ್ಮ ಪಪ್ಪನೂ ನಮ್ಮ ಅಕ್ಕನೂ ಹೋಗಿದ್ರು. ಹಾಗೆ ಅಲ್ಲಿ ನಮ್ಮ ಮನೆ ಪಕ್ಕನೇ ಅದಾಗಿರೋದ್ರಿಂದ ನಮ್ಮ ಮನೆಗೆ ಹೊಸ ಮನೆಯದು ಇಂಟೀರಿಯರ್ ನಡೀತಾ ಇತ್ತು ಕೆಲಸ. ಹಾಗಾಗಿ ಅಲ್ಲಿ ಹೋಗಿ ಅಲ್ಲಿ ನೋಡಿಕೊಂಡು ಕೆಲಸ ಎಷ್ಟಿದೆ ಏನು ಎತ್ತ ಅಂತ ನೋಡಿಕೊಂಡು ಬರ್ತಿದ್ದಾರೆ. ಹಾಗೆ ನಾನು ನಮಗೆ ಯಾವ ಥರ ಬೇಕು, ಇದು ಬೇಕಾ ಅದು ಬೇಕಾ ನೋಡು, ಸರಿ ಇದೆಯಾ ಏನು ಎತ್ತ ಅಂತ ಹೇಳಿ ಅಲ್ಲಿಂದ ವೀಡಿಯೋ ಮಾಡಿ ಕಳಿಸ್ತಾರೆ. ಅದು ಹೋದಾಗ ವೀಡಿಯೋ ಮಾಡ್ಕೊಂಡ್ಬಿಟ್ಟು ಬಂದು ನನಗೆ ತೋರಿಸ್ತಾರೆ. ನನಗೆ ಕೆಲವೊಂದು ಇಷ್ಟ ಆಗಿಲ್ಲ ಅಂದರೆ, ಕೆಲವೊಂದು ಈ ಥರ ಇರಲಿ ಆ ಥರ ಇರಲಿ ಅಂದರೆ ಅವರಿಗೆ ಹೇಳ್ತಾರೆ. ಈಗ ನೋಡಿ ಎಷ್ಟು ಲಾಟ್ ಬಿದ್ದಿದೆ, ಎಷ್ಟು ಕೆಲಸ ಆಗಿದೆ. ಇನ್ನೂ ಗೊತ್ತಿಲ್ಲ ನನಗೆ ಹೇಗಾಗಿದೆ ಅಂತ. ವೀಡಿಯೋದಲ್ಲಿ ಒಂಥರ ಕಾಣಿಸುತ್ತಲ್ಲ, ಇನ್ನೂ ತುಂಬ ಕೆಲಸ ನಡೆಯೋದಿದೆ, ಇನ್ನೂ ಕೆಲಸ ನಡೀತಿದೆ. ಇನ್ನೇನು ಮನೆಯೆಲ್ಲ ಕ್ಲೀನ್ ಮಾಡಿಸ್ಬೇಕು. ಹಾಗೆ ನಮ್ಮ ಪಪ್ಪ ಹೇಳ್ತಿದ್ರು, ಈ ವಿಂಡೋಗಳಿಗೆ ಇದಿಲ್ಲ, ಗ್ರಿಲ್ಸ್ ಇಲ್ಲ, ಸೊ ಹಾಗಾಗಿ ಮೇಯ್ನ್ ಅದು ಕೊಡಿಸ್ಬೇಕು. ಇಲ್ಲ ಚಿಕ್ಕ ಎಲ್ಲ ಮಕ್ಳುಗಳಲ್ಲಿ ನೋಡೋಕೆ ಹೋಗಿ ಇದು ಕಡೋದು ಗೊತ್ತಾಗಲ್ಲಲ್ಲ, ಹಂಗೆ ಮಾಡ್ತಾರೆ ಅಂತ ಸ್ವಲ್ಪ ಭಯ ಆಗ್ತಾಯಿದೆ. ಅಲ್ಲೊಂದು ಸ್ವಲ್ಪ ಇನ್ನೂ ಕೆಲಸ ನಡೀತಿದೆ, ಅಲ್ಲಿಗೂ ಮೆಸ್ ಹಾಕಿಸ್ಬೇಕು. ಪಾಪ ನಾವು ಹೇಗೆ ಹೇಳ್ತೀವಿ ಆ ಥರ ಮಾಡಿಕೊಡ್ತಾರೆ. ಪಾಪ ನಾವು 10 ಸರಿ ಹೇಳಿದರೂ ಕೂಡ 10 ಸರಿ ಕೂಡ ಚೇಂಜ್ ಮಾಡ್ತಾರೆ, ಬೇಜಾರಾಗಿ ಮಾಡ್ಕೊಳ್ಳಲ್ಲ. ನಾನು ಇಲ್ಲಿರೋದ್ರಿಂದ ನಾನು ಫೋನಲ್ಲೇ ಹೇಳಬೇಕು, ಇನ್ನೇನು ಅಲ್ಲಿ ಹೋಗಿ ಮಾಡಿ ಬರೋಕ್ಕಾಗಲ್ಲ. ಪಾಪ ನಾನು ಇಲ್ಲಿಂದ ಫೋನಲ್ಲಿ ಅಷ್ಟು ತಲೆ ತಿಂದ್ರು ಪಾಪ ಸುಮ್ಮನೆ ಇರ್ತಾರೆ. ಫ್ರೀಯಾಗಿ ಒಂದು ಸ್ವಲ್ಪ ದೊಡ್ಡ ಮನೆ ಆದರೆ ಅವ್ರಿಗೂ ಕೂಡ ಯಾವ್ಯಾವ ಥರ ನಾವು ಹೇಳ್ದಂಗೆ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಬಟ್ ನಮ್ಮ ಇರೋದ್ರಲ್ಲಿ ಚಿಕ್ಕ ಮನೆ, ಅದರಲ್ಲೂ ಬೇರೆ ನನಗೆ ಸ್ಟೋರೇಜ್ ಪ್ಲೇಸ್ ತುಂಬ ಬೇಕಲ್ಲ. ಸೊ ನಾನು ಜಾಸ್ತಿ ಅದಕ್ಕೆ ಗಮನ ಕೊಡ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಬರೋಕ್ಕಿಂತ ನನಗೆ ಸ್ಟೋರೇಜ್ ಸ್ಪೇಸ್ ತುಂಬ ಬೇಕು ಅಂದಿದ್ದಕ್ಕೆ ಪಾಪ ನನಗೆ ಹೇಗೆ ಬೇಕೋ ಹಾಗೆ ಮಾಡಿಕೊಡ್ತಾ ಇದ್ದಾರೆ. ತುಂಬ ಖುಷಿ ಆಯಿತು. ನಿಮಗೆ ಏನಾದರೂ ಇವ್ರದ್ದು ಲಿಂಕ್ ಬೇಕಂದರೆ ನಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ನಾನು ಕೆಲವು ದಿನಗಳಿಂದ ನನ್ನ ಮಗನಿಗೆ ಲವ್ಲ್ಯಾಪ್ ಅವ್ರದ್ದು ಸುಪ್ರೀಂ ಡೈಪರ್ನೇ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ 5 ಲೇಯರ್ ಸೂಪರ್ ಲೈಟ್ ಕೋರ್ ಇರೋದ್ರಿಂದ ಎಲ್ಲೂ ಕೂಡ ಲೀಕ್ ಆಗಲ್ಲ. ಹಾಗೆ 5 ಲೇಯರ್ ಇರೋದ್ರಿಂದ ವೆಟ್ ಎಲ್ಲ ಕಡೆ ಈಕ್ವಲ್ ಆಗಿ ಸ್ಪ್ರೆಡ್ ಆಗುತ್ತೆ. ಹಾಗೆ ಇದರೊಳಗೆ ಲಿಕ್ವಿಡ್ ಜೆಲ್ ರೀತಿ ಕನ್ವರ್ಟ್ ಆಗಿ ಮಕ್ಕಳಿಗೆ 12 ಅವರ್ಸ್ ಲಾಂಗ್ ಲಾಸ್ಟಿಂಗ್ ಪ್ರೊಟೆಕ್ಷನ್ ಕೂಡ ಸಿಗುತ್ತೆ. ಇದರಲ್ಲಿ ಆಂಟಿ ರ್ಯಾಶ್ ಅಲೋವೆರಾ ಇರೋದ್ರಿಂದ ಮಕ್ಕಳಿಗೆ ಯಾವುದೇ ರ್ಯಾಶ್ ಸಮಸ್ಯೆ ಕೂಡ ಬರಲ್ಲ. ಹಾಗೆ ಮಕ್ಕಳಿಗೆ ಯಾವುದೇ ಇನ್ಫೆಕ್ಷನ್ ಕೂಡ ಆಗಲ್ಲ. ಇದನ್ನ ಸಾಫ್ಟ್ ಕಾಟನ್ ಮೆಟೀರಿಯಲ್ ಇಂದ ಮಾಡಿರ್ತಾರೆ. ಹಾಗಾಗಿ ಮಕ್ಕಳಿಗೆ 360 ಸಾಫ್ಟ್ ಪ್ರೊಟೆಕ್ಷನ್ ಕೂಡ ಸಿಗುತ್ತೆ. ಸೊಂಟ ಮತ್ತು ಕಾಲ ಹತ್ರ ಈ ತರ ಸ್ಟ್ರೆಚಬಲ್ ಎಲಾಸ್ಟಿಕ್ ಇರೋದ್ರಿಂದ ಮಕ್ಕಳಿಗೆ ಕಂಫರ್ಟಬಲ್ ಫೀಲ್ ಕೂಡ ಆಗುತ್ತೆ.
ಇದರಲ್ಲಿ ಫ್ರಂಟ್ ಮತ್ತು ಬ್ಯಾಕು ಈ ಥರ ಇಂಡಿಕೇಟರ್ ಕೊಟ್ಟಿರ್ತಾರೆ, ಹಾಗೆ ಉದ್ದ ಲೈನ್ ಕೂಡ ಕೊಟ್ಟಿರ್ತಾರೆ ಯೆಲ್ಲೋ ಕಲರ್ದು. ಅದು ಡೈಪರ್ ಫುಲ್ ವೆಟ್ ಆದಾಗ ಯೆಲ್ಲೋ ಕಲರಿಂದ ಗ್ರೀನ್ ಕಲರ್ಗೆ ಕನ್ವರ್ಟ್ ಆಗುತ್ತೆ. ಹಾಗೆ ಇದರಲ್ಲಿ ಡಿಸ್ಪೋಸಲ್ ಟೇಪ್ ಇರೋದ್ರಿಂದ ಈ ಥರ ಸುತ್ತಿ ಡಿಸ್ಪೋಸ್ ಮಾಡ್ಬೋದು. ಈ ಡೈಪರ್ಗಳು ಡಿಫ್ರೆಂಟ್ ಸೈಜಲ್ಲಿ ಸಿಗುತ್ತೆ. ನೀವು ನಿಮ್ಮ ಮಕ್ಕಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇದನ್ನು ಖರೀದಿ ಮಾಡ್ಬೋದು. ನಿಮಗೆ ಏನಾದರೂ ಈ ಪ್ರಾಡಕ್ಟ್ ಇಷ್ಟ ಆಗಿದ್ರೆ ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ ಬೈ ಮಾಡ್ಬೋದು. ನೋಡಿ, ಮನೆಗೆ ಈಗ ಸ್ನಾನ ಎಲ್ಲ ಮಾಡಿಕೊಂಡು ಫ್ರೆಶ್ ಆಗಿ ಮನೆಯೊಳಗೆ ಕುತ್ಕೊಂಡು ಸರ್ಕಸ್ ಮಾಡ್ತಾಯಿದ್ರೆ ನಮ್ಮ ಪಾಪ ಗಲಾಟೆ ಮಾಡ್ತಾರೆ ಅಂತ ಈ ಥರ ಎಕ್ಸರ್ಸೈಸ್ ಮಾಡಿಸೋರು. ನಮ್ಮ ಚಿಕ್ಕವ ಆ್ಯಕ್ಚುಲಿ ಆಲ್ರೆಡಿ 30 ಸೆಕೆಂಡಿಂದ ಹಿಡ್ದಿತ್ತು ಕ್ಲೀನಾಗಿ. ಈಗ ಲಾಸ್ಟಿಗೆ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ, ಹಾಗಾಗಿ ಅದಕ್ಕೆ ಸುಸ್ತಾಗ್ಬಿಡ್ತು. ಇಟ್ಕೊಳ್ತಾರೆ ನಮ್ಮ ಮಕ್ಕಳು 40 ಸೆಕೆಂಡ್ಸ್ವರೆಗೂ ಇಟ್ಕೊಳ್ತಾರೆ. ರೆಡಿ ಸ್ಟಡಿ 1 2 3. ಎಲ್ಲ ನನ್ನ ಮಗಳು ಇದಳಲ್ಲ ಆಗಿರಬೇಕು. ಚಿಕ್ಕ ಕುಂಡಿ ಕೆಳಗಡೆ ಇಳಿಸು, ಮಂಡಿ ಮೇಲೆ ಎತ್ತಬೇಕು ಮಗಳು. ಚಿಕ್ಕವ ಹಂಗಲ್ಲ ಕಣೆ, ಫಸ್ಟ್ ಚೆನ್ನಾಗಿ ಮಾಡಿದ್ದೆ. ಹಾಗೆ ಈ ಚಿಕ್ಕ ಮಾಡಿದ್ಲಲ್ಲ ಹಾಗೆ ಕೊಂಡ್ರು. ಬೆಳಗ್ಗೆ ವಿಡಿಯೋ ಮಾಡೋದು ಮರ್ತುಬಿಟ್ಟೆ, ಹಾಗಾಗಿ ಈಗ ರಾತ್ರಿ ಇದನ್ನೇ ತಿಂತಾ ಇದ್ವಿ, ಶಾವ್ಗೆ ಚಿಕನ್ ಸಾಂಬಾರ್. ಎಲ್ಲರಿಗೂ ನಮಸ್ಕಾರ. ಈ ಗೇಮ್ನ ನಾನು ಯೂಟ್ಯೂಬಲ್ಲಿ ನೋಡಿಕೊಂಡು ನಮ್ಮ ಮಕ್ಕಳಿಗೆ ಆಟ ಆಡ್ಸೋಣ ಮನೆ ಒಳಗೆ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊತಿದ್ದೆ. ಆಲ್ರೆಡಿ ಇದನ್ನು ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಫುಲ್ ವಿಡಿಯೋನ, ಹೋಗಿ ಸರ್ಚ್ ಮಾಡ್ಬೋದು. ಹಲೋ 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 ಮಗು ಮಗು ಏನ ನೋಡಿ ಇಲ್ಲಿ ದುಗ್ತೀನಿ ಓದಿದ್ದೇನೆ, ಹೋಗಿ ಯಾಕ ನೀನು ಇಟ್ಬೇಕು ಹೆಂಗೋ ಗೊತ್ತಾಗಿದೆ ಸಣ್ಣಕಯ್ಯ ಸಣ್ಣ ಮತ್ ಲಾಲಿ ಲಾಲಿ ಸಾಂಗ್ ಯಾಕೆ ಕೇಳ್ಬೇಕು? ಇಷ್ಟೊಂದು ದೊಡ್ಡವನಾಗಿದ್ಯಾ. ನಮ್ಮಮ್ಮ ಚಟ್ನಿ ಪುಡಿ ಮಾಡಿದ್ದಾರೆ, ವಿಡಿಯೋ ಮಾಡೋದು ಮರ್ತ್ಕೊಂಡ್ಬಿಟ್ಟೆ. ಅಂದರೆ ಮಕ್ಳಿಗೆ ಸ್ಕೂಲಿಗೆ ಸ್ಟಾರ್ಟ್ ಆಯ್ತಲ್ವಾ, ಸ್ಕೂಲಿಗೆ ಮಕ್ಳಿಗೆ ಆಗುತ್ತೆ ಅಂತ ರೆಡಿ ಮಾಡಿಟ್ಟಿದ್ದಾರೆ. ಟೇಸ್ಟ್ ನೋಡೋಕೆ ಕೊಡ್ತಾ ಇದ್ದಾರೆ. ಚೆನ್ನಾಗಿದೆ ಕಡಿಮೆ, ಚೆನ್ನಾಗಿದೆ. ಇನ್ನೇನು ಇಲ್ಲೇ ಇರ್ತೀನಲ್ಲ, ನೆಕ್ಸ್ಟ್ ಟೈಮು ಮತ್ತೆ ಅಮ್ಮ ಚಟ್ನಿ ಪುಡಿ ಮಾಡಿದಾಗ ವಿಡಿಯೋ ಹೇಗೆ ಮಾಡೋದು ಅಂತ, ಅಲ್ಲ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ವಿಡಿಯೋ ಮಾಡ್ಕೊಳ್ತೀನಿ. ಚಿಕ್ಕವ ನೋಡಿ ಉಜ್ಜಿಡ್ತಿದ್ದಾರೆ, 2 ತಿಂಗಳಿಂದೇ ಮಾಡಿದರು. ಮಕ್ಕಳು ಬರ್ತಾರೆ ರಜಕ್ಕೆ ಅಂತ, ಈಗ ಮುಗಿಯೋಕ್ಕಾಯ್ತು ರಜೆ, ಪಾಪ ಅಂತ ಮಾಡಿಕೊಡ್ತಾ ಇದ್ದಾರೆ ನಮ್ಮಮ್ಮ ಮಕ್ಕಳಿಗೆ. ಇಲ್ಲಿ ನಮ್ಮ ಚಿಕ್ಕವಂಗೆ ಎಲೆ ಚಿಕ್ಕವ ನೋಡಿ, ನಮ್ಮ ಚಿಕ್ಕವ ಇಷ್ಟು ಮಾಡಿದ್ದೆ, ಚೆನ್ನಾಗಿ ಮಾಡ್ತಾಯಿದ್ದೆ, ಪರವಾಗಿಲ್ಲ. 6 ವರ್ಷಕ್ಕೆ. ಆ್ಯಕ್ಚುಲಿ ನಾವು 7ನೇ ಕ್ಲಾಸ್ 8ನೇ ಕ್ಲಾಸ್ ಆದರೂ ಸರಿಯಾಗಿ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಒಂದಿನ ಒಳಗಡೆ ಟೊಳ್ಳು ಬಿಡೋದು ಕೋಡ್ಬಡಿ ಮಗಳು ಹಿಂಗೆ ಉಜ್ಜಬೇಕು, ಹಂಗೆಲ್ಲ ಮಾಡಿರೋ ಚಪ್ಪಟ್ಟೆ ಹತ್ತಿತೆ. ಇಲ್ಲ, ವೆರಿ ಗುಡ್ ಚಿಕ್ಕವ. ಯಾರಿಗಮ್ಮ ಕೊಡ್ಬಳೆಯೋದು? ಎಲ್ಲರಿಗೂ ಅಂತ. ನಾನು ಚಿಕ್ಕವಂಗೆ ಒಬ್ಳಿಗೆ ಅನ್ಕೊಬಿಟ್ಟೆ. ನೋಡಿ, ಮಳೆ ಮೋಡ ಆಗಿದೆ, ಗುಡುಗು ಬರ್ತಾ ಇದೆ, ಗಾಳಿ ಇಲ್ಲ ಇವತ್ತು, ಅಂದರೆ ಮಳೆ ಬರ್ಬೋದು. ಇಲ್ಲಿ ಕೋಡ್ಬಳೆ ಮಾಡ್ತಾ ಕೂತಿದ್ದಾರೆ. ಚಿಕ್ಕ ಇನ್ನೊಂಚೂರು ಸಣ್ಣಕ್ಕೆ. ನಮ್ಮ ಚಿಕ್ಕವ್ ಮಾಡಿದ್ದು ನಾನು ತಿಂತೀನಿ, ಯಾಕಂದರೆ ನಮ್ಮ ಚಿಕ್ಕವ್ ಮಾಡಿದರೆ ಸಣ್ಣಕ್ಕೆ ಮಾಡುತ್ತೆ. ಈ ಥರ ಕಟ್ಟಮ್ ಅಂತಾರೆ. ನಮ್ಮಮ್ಮ ಈ ಥರ ತಪ್ಪ ಮಾಡ್ತಾರೆ, ಕೆಲವ್ರಿಗೆ ಅದು ಇಷ್ಟ ಆಗುತ್ತೆ, ನಮ್ಮಮ್ಮಗೆ ಈ ಥರ ಇಷ್ಟ. ಇವು ಕಟ್ಟಮ್ ಅನ್ನಲ್ಲ ಚಿಕ್ಕವ. ಅದಕ್ಕೆ ನಾನು ಹೇಳಿ ಮಾಡಿಸ್ತಾ ಇದ್ದೀನಿ ನಮ್ಮ ಚಿಕ್ಕಮ್ಮ ಕೈಲಿ. ಅಂದರೆ ಚಿಕ್ಕವ ಮಾಡ್ಕೊಡ್ತೀಯಾ? ಹಾಂ ಅಮ್ಮ, ಡಿಸೈನ್ ಆಗಿರೋ ತಟ್ಟೆ ತಗೊಂಡಿತ್ತದು. ಅಕ್ಕಿ ಸರಿ ಆಯ್ತಾ ಇರ್ಲಿ ಬಿಡಮ್ಮ, ಅವು ಅಕ್ಕಿ ಹುಡುಗಿಗೆ ನೇಯಿಸುತ್ತೆ ಇಲ್ಲ. ಗೊತ್ತಾಗ್ತಿಲ್ಲ, ದಡ್ ಚಿಕ್ಕವ ಇದು. ನೋಡಿ, ನಮ್ಮ ಚಿಕ್ಕ ವಯಸ್ಸು ಚೆನ್ನಾಗಿ ಆಡಿ ಇಳ್ಕೊಂಡು ಕೋಡ್ಬಳೆ ಮಾಡ್ತಾ ಇದೆ. ಅದು ಎಂಜಾಯ್ ಮಾಡುತ್ತೆ ಎಲ್ಲನೂ ನನಗೆ. ಸಂಜೆ ಟೈಮ್ ಬೇಯಿಸ್ತಾ ಇದ್ವಿ, ಮೋಡ ಬೇರೆ ಆಗಿದೆ, ಅದಾಗ ಗೊತ್ತಾಗ್ತಾ ಇಲ್ಲ ಬೆಂದಿದೆಯೋ ಇಲ್ವೋ ಅಂತ. ನಮ್ಮ ಚಿಕ್ಕವ ಟಾರ್ಚ್ ಬಿಡ್ತಾ ಇದೆ. ಇಲ್ಲಿದ್ದಾಗ ಬಿಳಿ ಇರುತ್ತೆ, ಹೊರಗಡೆ ತೆಗೆದು ಹಾಕಿದ್ಮೇಲೆ ಕಪ್ಪಾಗ್ಬಿಡ್ತದೆ, ಬೆಂದಿರಲ್ಲ, ಹಂಗಾಗ್ಬಿಡ್ತದೆ. ಆಮೇಲೆ ಯಾವಾಗಲೂ ಕೊಡಬಳೆ ಚಕ್ಲಿ ಇಂಥದಕ್ಕೆ ಹಾಕದೆ, ಎಣ್ಣೆ ಎಲ್ಲ ಈ ಕೆಳಗಡೆ ಪ್ಲೇಟಲ್ಲಿ ಇರುತ್ತೆ. ನೋಡಿ, ನನ್ನ ಮಗ ಆತಾ ಇದ್ದಾನೆ. ಒಂದೊಂದ್ಸರಿ ಈ ಜಿಲ್ಕಿಲೆಲ್ಲ ಇಟ್ಟರೆ ನಮ್ಮನೆ ಮಕ್ಕಳು ಬಂದ್ಬಿಟ್ಟು ತುಂಡು ಹಾಳು ಮಾಡ್ತಾರೆ ಅಂತ ಎತ್ತಿಟ್ಟಿರ್ತೀನಿ. ನಗತ್ತದೆ ನಾನು. ಒಂದೊಂದ್ಸರಿ ಫೋನಲ್ಲಿ ಹಾಕ್ತೀನಿ ಜಿಲ್ಕಿ ಸೌಂಡು.
ಅದು ಫೋನ್ ನೋಡೋದು ನೋಡಿ, ಫೋನ್ ನೋಡೋದು ಮಗು. ಸ್ನಾನ ಮಾಡ್ಕೊಬಂದ್ರೆ ಮಾತ್ರ ಸೇರಿಸೋದು. ನಮ್ಮ ಚಿಕ್ಕವ ನೋಡಿ ಆಟಾಡಿಸಿ ಹೋಗಿ ಕೋಡ್ಬಳೆ ಒಂದು 70 ಮಾಡಿ ಬಂದ್ಲು. ಇವನಿಗೆ ಹಿಂಗೆ ಆಟಾಡ್ಸೋದಿರ್ಬೇಕು ನನ್ನ ಮಗಂಗೆ. ಯಾರು ಇಲ್ಲ ಅಂದ್ರೆ ಗೊತ್ತಾಗುತ್ತೆ. ಒಂದು ಸೆಕೆಂಡ್ ನಾನು ಈ ರೂಮಿಂದ ಆ ರೂಮಿಗೆ ಹೋಗ್ಬಂದ್ರೆ ಹೇಳ್ತಾನೆ. ಒಂದು ಸುಳು ಗೊತ್ತಾಗುತ್ತಲ್ಲ, ಸುಳುವಲ್ಲಿ ಯಾರೋ ಇದ್ದಾರೆ ಅಂದ್ಕೊಂಡಿರ್ತಾನೆ. ಏನೋ ಸುಳುವು ಅವ್ನ ಕಣ್ಣಿಗೆ ಕಾಣಿಸ್ಲಿಲ್ಲ ಅಂದ್ರೆ ಅಳ್ತಾ ಕುತ್ಕೊಂಡ್ಬಿಡ್ತಾನೆ. ಇನ್ನೊಂದು 4-5 ದಿನ ಅಷ್ಟೇ ಅಲ್ವ ಮಗನೇ, ಸ್ಕೂಲ್ ಸ್ಟಾರ್ಟ್. ಹೋಗ್ತಾರೆ ನಮ್ಮ ಚುಪ್ಪಿನೂ ನಮ್ಮ ಚಿಕ್ಕವನು. ಒಂದು ವಾರ ಅಂದರೆ 1-2 ದಿನ ಮುಂಚೆ ಹೋಗ್ಬೇಕಲ್ಲ. ನೋಡಿ ಇವ್ನ ಬಾಯಿಗೆ ಕೈ ಹಾಕೋದು ಹೇಳ್ಕೊಡ್ತಾ ಇದ್ದಾನೆ ನಮ್ಮ ಚುಪ್ಪಿ. ಬಾಯಿ ಒಳಗೆ ಕೈ ಹೇಳ್ಕೊಡ್ಬಾರ್ದು ಮನೆ ಪಾಪುಗೆ, ಮತ್ತೆ ಹೇಳ್ಕೊಡ್ಬಾರ್ದು. ಅದಾದ್ಮೇಲೆ ದೊಡ್ಡವನಾದ್ಮೇಲೆ ಅಭ್ಯಾಸ ಆಗುತ್ತೆ. ದುಕ್ಕು ಮಗನೆ ಅಣ್ಣ ಬ್ಯಾಡ್ ಹ್ಯಾಬಿಟ್ ಹೇಳ್ಕೊಡ್ತಾನೆ, ಕೆಟ್ಟ ಬುದ್ಧಿ ಹೇಳ್ಕೊಡ್ತಾನೆ ಅಣ್ಣ. ಅಣ್ಣನ ಬುದ್ಧಿ ಕಲಿಬೇಡ ಮಗನೆ ನೀನು. ವರಿ 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 ಮುಪ್ಪಕ್ಕೆ ವರಿ. ಇಬ್ರಿಗೂ 10-11 ವರ್ಷ ಡಿಫ್ರೆನ್ಸ್. ನನ್ನ ಮಗ ಕಟ್ ಮಾಡಿ ಫಸ್ಟ್ ಮಾಡಿದ್ದೀನಿ ಕಣ, ಮಾಡಿದ್ಯಾ ಮೊನ್ನೆ ಅಷ್ಟೇ ಮಾಡ್ದೆ ಕಣ. ಇಲ್ಲ ನೈಲ್ಸ್ ತೋರಿಸು ಮಗನೆ. ಇಲ್ಲ ಪಾಪ ಕಟ್ ಮಾಡ್ತೀನಿ, ಅವ್ನ ಮುಖ ಗಾಯ ಮಾಡ್ಕೊಳ್ತೀನಿ ಅಂತ ಹೇಳಿ. ಇವ್ನು 200 ಕೋಡ್ಬಳೆ ಆಗಿರ್ಬೋದೇನೋ. ಕೋಡ್ಬಳೆ ಕೆಲಸ ಮುಗೀತು. ನನ್ನ ಮಗಳೇ ಹೇಳ್ಬಿಟ್ಟು ಈ ಥರ ಫೋಟೋ ತೆಗೆಸ್ಕೊತಿರೋದು. ನಂದು ತಮ್ಮಯಿಂದ ಫೋಟೋ ತೆಗೀರಿ ಅಂತ ಹೇಳ್ಬಿಟ್ಟು. ಇವತ್ತು ನಾನೇ ಫಸ್ಟ್ ಎದ್ದಿರೋದು. ಅಂದರೆ ನಾನು ಇವತ್ತು 3:50ಕ್ಕೆ ನನ್ನ ಮಗ ಎದ್ದು ಆಟ ಆಡ್ತಾಯಿದ್ದ, ಮಲಗಿರಲಿಲ್ಲ. ಈಗ ಜಸ್ಟ್ ಮಲ್ಕೊಂಡು ಆಟ ಆಡ್ಕೊಂಡು. ಬಟ್ 4 ಗಂಟೆಯಿಂದ ಮಳೆ ಸ್ಟಾರ್ಟಾಗಿ ಇನ್ನೂ ನಿಲ್ಲಿಸಿಲ್ಲ. ಬಟ್ ತುಂಬ ಇತ್ತು, ಇವಾಗ ಒಂಚೂರು ಕಡಿಮೆ ಆಗಿದೆ. ಭಯಂಕರ ಮಳೆ ಇವತ್ತು ನೋಡಿ. ಬೆಳಗ್ಗೆನೇ ಮಳೆ ಆಗಿರೋದ್ರಿಂದ ಮನೆಯೊಳಗೆ ಎಷ್ಟು ಕತ್ಲೆ ಇದೆ ಅಂತ. ಆ್ಯಕ್ಚುಲಿ ಟೈಮ್ ಆಗಿದೆ, ಏನೋ ಒಂಥರ ಕತ್ಲೆ ಆದಂಗೆ ಆಗಿದೆ. ಮಳೆ ರಾತ್ರಿಯಿಂದ ಸುರಿತಿದೆಯಲ್ಲ, ಹಾಗಾಗಿ ಈ ಟೈಮಲ್ಲಿ ಎದ್ದೇಳಕ್ಕೆ ಮನಸ್ಸು ಬರೋಲ್ಲ. ಬೆಚ್ಚಗೆ ಹೊಚ್ಕೊಂಡು ಬಿಸಿ ಬಿಸಿ ಕಾಫಿನ ಹಾಲು ಕುಡ್ಕೊಂಡು ಮಲ್ಕೊಳ್ಳೋಣ ಅನಿಸುತ್ತೆ. ಹಾಗೆ ಬೇಗ ಎದ್ದಿದ್ನಲ್ಲ ಅಂತ ಹೇಳಿ ವಿಡಿಯೋ ಮಾಡ್ಕೊಂಡೆಲ್ಲ ಹಾಗೆ ಮಲಗಿದ್ದಾರೆ. ಎಲ್ಲ ರಾತ್ರಿ ಹಾಗೆ ಮಾತಾಡ್ಕೊಂಡು ಕೇಕ್ ಎಲ್ಲ ಪಾಪುದು 2 ತಿಂಗಳದ ಕೇಕ್ ಕಟ್ ಮಾಡಿಕೊಂಡು ಈಗ ಹೊರಟಿದ್ದಾರೆ. ಅಕ್ಕ ಕಾಲೇಜಿಗೆ ಹೋಗ್ಬೇಕು, ಹಾಗಾಗಿ ಅಮ್ಮ ಪಪ್ಪ ಬಿಟ್ಟು ಬರೋಕ್ಕೆ ಹೋಗ್ತಾ ಇದ್ದಾರೆ. ನಮ್ಮ ಚುಪ್ಪಿನೂ ಹೋಗ್ತಾ ಇದ್ದಾನೆ ಅಷ್ಟೇ. ನಾವು ಹೋಗಬೇಕು, ಸ್ವಲ್ಪ ಶಾಪಿಂಗ್ ಇದೆ. ಮಳೆ ರಾತ್ರಿ 1 ಗಂಟೆಯಿಂದ ಮಳೆ ಅಂತೆ. ನಾನು 4 ಗಂಟೆಯಿಂದ ಅಂದ್ಕೊಂಡಿದ್ದೆ. ಬಾಯ್ ಅಕ್ಕ, ಬಾಯ್ ಚುಪ್ಪಿ. ಇವತ್ತು ಸೋಮವಾರ ಅಲ್ವಾ, ಹಾಗಾಗಿ ಪೂಜೆ ಮಾಡಿಕೊಟ್ಟಿದ್ದಾರೆ. ಹಾಂ ಬಾಯ್. ಬೇಗ ಬಂದು ಬೇಗ ಶಾಪಿಂಗ್ ಮುಗಿಸ್ಕೊಂಡು ಬೇಗ ವಾಪಸ್ ಟೈಮ್ ವೇಸ್ಟ್ ಮಾಡಬೇಡಿ. ಬಾಯ್ ಅಕ್ಕ. ಅಯ್ಯೋ ನಮ್ಮ ಚಿಕ್ಕವ್ ಇಲ್ಲೇ ಇದ್ದಾಳೆ. ಬಾರಿ ಚಿಕ್ಕವ, ಅಮ್ಮ ಅಲ್ಲಿ ವೇಟ್ ಮಾಡ್ತಿದ್ದಾರೆ, ಬೇಗ ಬಾ. ಸ್ಕೂಲ್ ಸ್ಟಾರ್ಟ್ ಆಯ್ತು, ನಡಿ ನಿನ್ನ. ಟೈಮ್ ಆಯ್ತು, ಎತ್ಕೊ ಹೋಗ್ತೀನಿ, ಕರೆ ಎತ್ತಕ್ಕೆ ಬರ್ತೀನಿ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇದೇ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.